ನಮ್ಮ ತಂದೆ ಎಂಗೇಜ್ಮೆಂಟ್ ಮಾಡಿದ್ರು. ಇವ್ರು ಇನ್ನೂ ಅವಾಗ ಆನರ್ಸ್ ಓದ್ತಾ ಇದ್ರಲ್ಲ, ಇಲ್ಲ 1 ವರ್ಷ ಆದಮೇಲೆ ನಾನು ಮದುವೆ ಆಗ್ತೀನಿ ಅಂದರು. ಸರಿ ಅಂದ್ಬಿಟ್ಟು 1 ವರ್ಷ ನನ್ನನ್ನು ಇಲ್ಲಿ PU6 ಸೇರಿಸಿದ್ರು. ನಮ್ಮ ಮನೆಯವರು ಅವಾಗ ಅಲ್ಲಿ ಸಹ್ಯಾದ್ರಿ ಕಾಲೇಜಲ್ಲಿ ಅವ್ರಿಗೆ ಕೆಲಸ ಸಿಕ್ತು. ಅಲ್ಲೇ ಅವರು ಕೆಲಸಕ್ಕೆ ಹೋಗ್ತಾಯಿದ್ರು. ಆಮೇಲೆ ಮದುವೆ ಆಗಿದ್ದು. ಜಯನಗರದಲ್ಲಿ ಮನೆ ಮಾಡಿದ್ವಿ. ಅಲ್ಲಿಂದ ಸೈಕಲಲ್ಲಿ ಜಯನಗರದಿಂದ ಮೆಜೆಸ್ಟಿಕ್ಕಿಗೆ ಸೈಕಲಲ್ಲಿ ಹೋಗೋರು ಕಾಲೇಜ್ಗೆ. ಅವಾಗ ಅದು ಏನೋ ಟ್ರಿಮ್ಮಾಗಿ ಡ್ರೆಸ್ ಮಾಡಿಕೊಂಡು ಸೈಕಲಲ್ಲಿ ಹೋಗೋರು. ಆಮೇಲೆ ಹಾಗೆ ರೆಂಟೆಡ್ಡು ಏನು ಅವಾಗ ನಮಗೆ 240 ರೂಪೀಸ್ ಬರ್ತಾಯಿತ್ತು, 240 ರೂಪಾಯಿ. ಅದರಲ್ಲೇ ಎಲ್ಲ ಸಂಸಾರ ಮಾಡ್ತಾಯಿದ್ವಿ ಇಬ್ಬರೂ. ಒಂದ್ಸರಿ ನಾನು ಯಾವಾಗಲೂ ಊರಿಗೆ ಹೋಗಿದ್ದೆ, ಇವರು ಮನೆ ಚೇಂಜ್ ಮಾಡಿಬಿಟ್ಟಿದ್ರು ಜರ್ನಲಿಸ್ಟ್. ನಾನು ಎಲ್ಲಿ ಹೋದ್ರಪ್ಪ ಅಂತ ಹೋದರೆ, ನೀವು ಮನೆ ಬಿಟ್ಟು ಹೋಗ್ಬಿಟ್ರು ಅಲ್ಲಿ. ಆಮೇಲೆ ಹುಡುಕೊಂಡು ಹೋದೆ. ಆ ಥರ ಒಂಥರ ಅವ್ರಿಗೇನು ಹೀಗೆ ಮಾಡಬೇಕು. ಅವಾಗೆಲ್ಲ ಫೋನ್ಗೇನು ಏನಿರಲಿಲ್ಲ, ಇದು ಲ್ಯಾಂಡ್ಲೈನ್ ಅಷ್ಟೇ. ಎಲ್ಲರೂ ಹೋದ್ರು ಬರದೇ ಇದ್ರೆ, ಏನು ನಿನಗೇನು ಮನೆಗೇನು ಯೋಚನೆ ಇಲ್ವಾ, ನಿನಗೆ ಬರಲ್ವಾ ಅಂತ ಫೋನ್ ಅಷ್ಟೇ, ಇನ್ನೇನು ಮಾತಾಡ್ತಿರ್ಲಿಲ್ಲ. ರೆಸಿಗ್ನೇಷನ್ ಮಾಡಿಬಿಟ್ಟು ಮನೆಗೆ ಬಂದ್ಬಿಟ್ರು, ರಿಸೈನ್ ಮಾಡಿ. ಏನಿಲ್ಲ, ನಮ್ಗೆ ಇನ್ಕಮ್ ಇಲ್ಲ, ಏನಿಲ್ಲ, ರಿಸೈನ್ ಮಾಡಿಬಿಟ್ಬಿಡಿ. 3 ಮಕ್ಕಳು. ಆಮೇಲೆ ನಾನು ಸ್ವಲ್ಪ ಆವಾಗಲೇ ಮನೆಯಲ್ಲಿ ಒಂದು ಸ್ವಲ್ಪ ಸೀರೆಗಳು ತಂದು ಮಾರ್ತಾಯಿದ್ದೆ. ಅದು ಚೆನ್ನಾಗಿ ಮನೆಯಲ್ಲೇ ವ್ಯಾಪಾರ ಚೆನ್ನಾಗಾಯಿತು. ಅವಾಗ ಗಾಂಧಿ ಬಜಾರಲ್ಲಿ ಯಾವ್ದಾರು ಅಂಗಡಿ ಇದೆಯಾ ಅಂತ ಒಂದಿನ ಹೋಗ್ಕೊಂಡು ನೋಡಿ, ಒಂದು ಚಿಕ್ಕದ ಅಂಗಡಿ ಇತ್ತು. 100 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಂದ್ಬಿಟ್ಟೆ. ಅವ್ರು ಯಾವತ್ತೂ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಒಂದಿನ ನೋಡ್ತಿರಲಿಲ್ಲ. ಏನಾದ್ರು ಮಾತಾಡ್ತಾಯಿದ್ರೆ ಕೊಟ್ಟರೆ ಸೈನ್ ಹಾಕ್ಬಿಟ್ಟು ಕೊಟ್ಬಿಡೋ, ಎಂದೂ ಇಲ್ಲ. ಅಂದರೆ ಯಾರು ಇವಲ್ಲೆಲ್ಲ ಏನು ತುಂಬ ಹೈ ಅಲ್ಲ, ಲೋನು ಅಲ್ಲ, ಎಲ್ಲ ಮೀಡಿಯಮ್ ಓದಿದ್ದು. ನಮ್ಮ ಮನೆಯಲ್ಲೇ ಅಲ್ಲಿ ಇದು ಯಾವುದಾದ್ರು ಹಯವದನ ಒಂದು ಇನ್ಫ್ಯಾಕ್ಟ್ ನಡೀತಾ ಇತ್ತು. ಅವಾಗೆಲ್ಲ ಅನಂತಮೂರ್ತಿ ಬರೋರು, ಗಿರೀಶ್ ಕಾರ್ನಾಡ್ ಬರೋರು, ನರಸಿದ್ದಪ್ಪ ಅವರು, ಎಲ್ಲರೂ ಒಂದು ಎವ್ರಿಬಡಿ ಯೂಸ್ ಟು ಬಿ ರನ್ನಿಂಗ್ ಅರೌಂಡ್ ಇನ್ ದ ಹೌಸ್ ಇನ್ ದ ಸೆನ್ಸ್, ದಟ್ ಸೆನ್ಸ್. ಸೊ ದೇ ವುಡ್ ಬಿ ಡಿಸ್ಕಸಿಂಗ್ ಅ ವೆರಿ ಹೆಲ್ದಿ ಎನ್ವೈರ್ನ್ಮೆಂಟ್. ಲಿಟ್ರರಿ ಸರ್ಕಲ್. ಅಪ್ಪ ಏನಾರ ಬರೆದ್ರೆ ಅನಂತಮೂರ್ತಿ ಅವ್ರು ಅವ್ರು ಏನು ಬರೀತಾ ಇದ್ದಾರೆ ಅಂತ, ಅನಂತಮೂರ್ತಿ ಅವ್ರು ಬರೆದ್ರೆ ಏನಾರ ಹೊಸ ಒಂದು ಲೇಖಕ ತಂದರೆ ಏನು ಬರಿತಾ ಇರ್ಬೋದು, ಏನು ಬರೆದಿರ್ಬೋದು ಅಂತ ವಿಮರ್ಶೆಗಾಗಲಿ, ಅವ್ರ ಅನಿಸಿಕೆಗೇನು ಆ ಥರ ಕಾಯೋರು. ನಮ್ಮದು ಹೋಲ್ ಲೈಫ್ ಆ ಥರ ಒಂದು ಗೋವಿಂದರಾವ್ ಅಂತ ಇದ್ರು. ಎಲ್ಲರೂ ಆ ಥರ ಎಲ್ಲ ತುಂಬ ಜನ ಬರೋರು ಹೋಗೋರು. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಗೌರಿ ಅಪ್ಪ ಇದ್ದಾಗ ಒಂದು ಇಡಿಪಸ್ ಒಂದು ನಾಟಕ ಮಾಡಿದ್ರು ಅಪ್ಪ. ಅವಾಗ ವಿ ಸಪೋಸ್ ಟು ಆ್ಯಕ್ಟ್ ಇನ್ ದಟ್ ನಾಟಕ. ವಿ ಆರ್ ವೆರಿ ಶೈ ಪೀಪಲ್. ಆ್ಯಂಡ್ ಗೌರಿಯರ ಸ್ವಲ್ಪ 1-2 ನಾಟಕ ಮಾಡಿದ್ಲು. ನಾನೇ ಅವತ್ತೇನು ಮಾಡಿರಲಿಲ್ಲ ನಾಟಕ ಗಿಟ್ಕ. ಸೊ ಬಟ್ ಏನು ನಾಟಕ ಮಾಡಿದ್ದು ಅಂದರೆ ಸುಮ್ಮನೆ ಬಂದು ಗಿರೀಶ್ ಕಾರ್ನಾಡು ಇಡಿಪಸ್ ರೋಲ್ ಮಾಡ್ತಿರೋ, ಹಗ್ ಮಾಡ್ಬಿಟ್ಟು ಅಳಬೇಕಾಗಿತ್ತು ಅಷ್ಟೇ. ಸೊ ಇದನ್ನು ನಮಗೆ ದೊಡ್ಡದಾಗಿ ನಾವು ಆ್ಯಕ್ಟ್ ಮಾಡ್ತಾ ಇದ್ದೀವಪ್ಪ ಅಂತೆಲ್ಲ ನಮಗೆ ಒಂದು ಖುಷಿ. ಪಲ್ಲವಿ ಫಾರ್ ಇನ್ಸ್ಟೆನ್ಸ್, ಅಪ್ಪನ ಫಸ್ಟ್ ಸಿನಿಮಾ ನಮ್ಮ ಮನೆ ಅಥವಾ ಸುತ್ತಮುತ್ತ ವಾತಾವರಣದಲ್ಲೇ ಶೂಟಿಂಗ್ ಮಾಡಿದ್ದು. ಅಲ್ಲೂ ಒಂದು ಸೀನಲ್ಲಿ ಅಪ್ಪ ಒಂದು ಹೀರೋಯಿನ್ ಕ್ಯಾರೆಕ್ಟರು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ. ಆವಾಗ ಬಂದ್ಬಿಟ್ಟು ಮಕ್ಕಳೆಲ್ಲ ಬರ್ತಾ ಇರ್ತಾರೆ. ನನ್ನನ್ನು ಬೇಬಿ ಅಂತ ಕರಿತಾ ಇದ್ದ ಮನೇಲಿ, ಇವಾಗಲೂ ಬೇಬಿ ಅಂತಾರೆ. ಕರೆದ್ಬಿಟ್ಟೆ ಬೇಬಿ ಬಾರೋ ನೀನು ಒಂದು ಪ್ರೈಸ್ ಇಸ್ಕೊಂಡು ಹೋಗೋದು. ಸರ್ ನಾನು ಬಂದ್ಬಿಟ್ಟು ಅದ್ರೊಳಗೆ ಒಂದು ಶಾರ್ಟಲ್ಲಿ ಇದ್ದೀನಿ ಪಲ್ಲವಿಲಿ. ದಟ್ಸ್ ಮೈ ಆ್ಯಕ್ಟಿಂಗ್ ಡೆಬ್ಯೂ ಆರ್ ದಟ್ಸ್ ದ ಲಾಸ್ಟ್ ಆ್ಯಕ್ಚುಲಿ. ಐ ಡೋಂಟ್ ಥಿಂಕ್ ವಿ ಆರ್ ಗುಡ್ ಆ್ಯಕ್ಟರ್ಸ್ ಇನ್ ಆ ಫ್ಯಾಮಿಲಿ. ಅದಲ್ಲದೆ ನಮ್ಮ ತಂದೆ ಹೇಗೆ ಅಂದರೆ, ನಮ್ಮ ತಾಯಿ ಯಾವಾಗಲೂ ಕೇಳೋರು ಮಾರ್ಕ್ಸ್ ಎಷ್ಟು ಬಂತು, ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಇಲ್ವಾ ಅಂತ. ನಮ್ಮ ತಂದೆ ಯಾವತ್ತೂ ಕೇಳ್ತಾ ಇರಲಿಲ್ಲ. ಬಿಕಾಸ್ ಈ ವಾಸ್ ಲೀಸ್ಟ್ ಬಾದರ್ಡ್ ನಮ್ಮ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು. ಸೊ ಎವ್ರಿ ಟೈಮ್ ವಿ ವರ್ ವೆರಿ ಮೀಡಿಯಾಕರ್ ಸ್ಟೂಡೆಂಟ್ಸ್. ನಾವೇನು ಅದ್ಭುತವಾಗಿ ಓದ್ತಿದ್ವಿ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ. ಸೊ ಮೀಡಿಯಮ್ ಲೆವೆಲಲ್ಲಿ 100ಗೆ 50, 60 ಆ ಥರ ಬರೋದು. ಸೊ ನಮ್ಮ ತಾಯಿ ಬೈತಾರೆ ಅಂದ್ಬಿಟ್ಟು ನಮ್ಮ ತಂದೆ ಕೈಲಿ ಸೈನ್ ಮಾಡಿಸ್ಕೊತಾ ಇದ್ವಿ. ಒಂದು ಟೈಮಲ್ಲಿ ಒಂದು ಸ್ವಲ್ಪ ಲಂಕೇಶ್ ಪತ್ರಿಕೆ ಶುರು ಆದಮೇಲೆ, ಸ್ವಲ್ಪ ದುಡ್ಡು ಹಣಕಾಸು ಮನೆಗೆ ಬಂದ ಮೇಲೆ ನಮಗೆ ಬ್ಲ್ಯಾಂಕ್ ಚೆಕ್ ಕೊಡೋರು. ಟು ಪ್ರೀಮಿಯರ್ ಬುಕ್ ಶಾಪ್ ಅಂತ ಒಂದು ಚರ್ಚ್ ಸ್ಟ್ರೀಟಲ್ಲಿತ್ತು. ಅಲ್ಲೋಗಿ ನೀವು ಯಾವ್ದಾರ ಪುಸ್ತಕ ಖರೀದಿ ಮಾಡಿ ಓದ್ಕೊಳ್ಳಿ. ಸೊ ನಾನು ಗೌರಿ ಅದರಲ್ಲಿ ಯಾವಾಗಲೂ ಏನೋ ತುಂಬ ಓದ್ತಾ ಇದ್ವಿ ಯಾವಾಗಲೂ. ಸೊ ದಿನನಿತ್ಯ ಒಂದು ರಾತ್ರಿ ಬುಕ್ ಓದೇ ಮಲಗ್ತಾನೆ ಇಲ್ಲ ನಾವು. ಈ ನಡುವೆ ಸ್ವಲ್ಪ ಕಡಿಮೆ ಆಗಿದೆ ಓದೋದು. ಬಟ್ ದಟ್ಸ್ ಒನ್ ಥಿಂಗ್ ಹಿ ಇನ್ಸ್ಟಿಲ್ಡ್ ಇನ್ ಅಸ್. ಹಿ ನೆವರ್ ಬಾದರ್ಡ್ ನಿಮ್ಮ ಬರ್ಡೇಗೆ ಒಂದು ಗಿಫ್ಟ್ ಅಥವಾ ಫ್ರಾಕು, ಡ್ರೆಸ್ಸು, ಹೊಸ ಅದೇನು ಕೇರ್ ಮಾಡ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಎನಿ ಅಮೌಂಟ್ ಆಫ್ ಮನಿ ಆನ್ ಬುಕ್ಸ್. ಸೊ ದಟ್ ಈಸ್ ಐ ಥಿಂಕ್ ಹಿಸ್ ಲಿಟ್ರರಿ ಸೆನ್ಸ್ ಆಫ್ ಗಿವಿಂಗ್, ಆ್ಯಂಡ್ ಫ್ರಮ್ PG ಓಡರ್ಸ್ ಟು ಸಮಸೆಟ್ ಮಾಮ್ ಆಗಲಿ, ಯಾರಾಗಲಿ ಕಂಟಿನ್ಯೂಸ್ಲಿ ಅವ್ರ ಪೂರ್ಣ ತೇಜಸ್ವಿ ಅವರಲ್ಲಿ ಈ ಥರದ್ದು ಓದ್ತಾನೆ ಬೆಳೆದಿದ್ದು ನಾವು. ನಮ್ಮ ಮನೆಯವ್ರದ್ದು ಅವಾಗ ಪಲ್ಲವಿ ನ್ಯಾಷನಲ್ ಅವಾರ್ಡ್ ಬಂತು. ಆ್ಯಕ್ಚುಲಿ ಅವಾಗ ಇಂದಿರಾ ಲಂಕೇಶ್ ಪ್ರೊಡಕ್ಷನ್ ಅಂತಲೇ ಮಾಡಿದರು. ಡೆಲ್ಲಿಗೆ ನಾನು ಹೋಗಿದ್ದೆ. ಅವಾರ್ಡೆಲ್ಲ ಬಂತು.
ಇಲ್ಲ, ನಾವು ಒಂದ್ಸರಿ ನಾನು ನಮ್ಮ ಮನೆಯವರು ಕಾಶ್ಮೀರ್ಗೆ ಹೋಗಿದ್ವಿ. ಅದು ಡೆಲ್ಲಿಯಲ್ಲಿ ಅವಾರ್ಡ್ ಬಂತಲ್ಲ, ಅದು ತೊಗೊಳಕ್ಕೆ ಹೋಗಿದ್ವಿ. ಆವಾಗ ಒಂದು ದಿನ ಕಾಶ್ಮೀರ್ಗೆ ಹೋಗಿ ಬಂದ್ವಿ. ಅವ್ರಿಗೆ ಒಂಥರ ಏನು ಅಂದರೆ ಎಲ್ಲ ಬುಕ್ಸಿಂದಾನೇ ಎಲ್ಲ ತಿಳುವಳಿಕೆ. ಅವ್ರಿಗೆ ಜಾಗ ನೋಡಬೇಕು, ಟ್ರಾವೆಲ್ ಮಾಡಬೇಕು, ಆ ಥರದ್ದು ಆಸೆ ಇಲ್ಲ. ನನಗಂತ ತುಂಬ ಆಸೆ. ಅವ್ರಿಗೆ ಆ ಥರದ್ದು ಆಸೆ ಇಲ್ಲ. ಎಲ್ಲ ನಾವು ಅಲ್ಲಿ ಹೋಗ್ಬಿಟ್ಟು ಶೇಕ್ಸ್ಪಿಯರ್ ಮನೆ ಅಂತ ತೋರಿಸಿದ್ರು. ಅಯ್ಯೋ, ನಮ್ಮ ಮನೆಯವ್ರು ನೋಡಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನಾನು ಅಂದ್ಕೊಂಡೆ. ಅವ್ರಿಗೆ ಅದು ಇಲ್ಲವೇ ಇಲ್ಲ. ಅವ್ರಿಗೆ ಈ ಥರದ್ದು ಓದ್ತಾನೆ ಬೆಳೆದಿದ್ದು ನಾವು. ನಮ್ಮ ತಂದೆ ಒಂಥರ ದೊಡ್ಡ ಆಲದ ಮರ ಥರ. ಅವ್ರ ಭಾಷೆ ಆಗಲಿ, ಉಪಯೋಗಿಸಿದ್ದ ಒಂದು ಗ್ರಾಸ್ ರೂಟ್ ಲೆವೆಲ್ಗೆ ಅರ್ಥ ಆಗಿರೋ ಒಂದು ಸಾಹಿತ್ಯ ಆಗಲಿ, ಅದೆಲ್ಲ ಕಂಪೇರ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಾವು ಎಲ್ಲೂ ಒಂದು ಕಡೆ ಅವ್ರ ಮಕ್ಕಳಾಗಿ ನಾವು ಸಾಹಿತ್ಯಕ್ಕೆ ಅಥವಾ ಇದಕ್ಕೆ ಬಂದರೆ ಕಷ್ಟ ಆಗೋದೇನೋ ಅಂತ ನಾವು ಬೇರೆ ಬೇರೆ ಫೀಲ್ಡ್ ಆಯ್ಕೆ ಮಾಡ್ಕೊಂಡೇನೋ ಗೊತ್ತಿಲ್ಲ. ಗೌರಿ ಇಂಗ್ಲೀಷ್ ಜರ್ನಲಿಸಮ್ ಆಯ್ಕೆ ಮಾಡಿಕೊಂಡು, ನನ್ನ ರಿಲೇಷನ್ಶಿಪ್ ಲೈಕ್ ಕಾಲೇಜ್ ಬಂದಾಗ ವೆನ್ ವಿ ವಾಂಟ್ ಟು ಸಿ ಮೂವೀಸ್, ಐ ಮೀನ್ ಐ ವಾಸ್ ವೆರಿ ಇಂಟ್ರೆಸ್ಟೆಡ್. ಮತ್ತು ಚರ್ಚ್ ಸ್ಟ್ರೀಟಲ್ಲಿ ಒಂದು ಶಾಪ್ ಇತ್ತು, ವಿಡಿಯೋ ಶಾಪ್. ಅವಾಗೆಲ್ಲ ವಿಡಿಯೋ ಕೆಸೆಟ್ ಬರೋದು. ಸೊ ಹಿ ವುಡ್ ಹ್ಯಾವ್, ಅವರೊಬ್ಬರೇ ಇಂಟರ್ನ್ಯಾಷನಲ್ ಫಿಲ್ಮ್ಸು ಲೈಕ್ ಝ್ಯಾಂಗಿಮೋ ಆಗಲಿ, ಕಿಜ್ಲೋಸ್ಕಿ ಆಗಲಿ, ಎಲ್ಲರ ಸಿನಿಮಾ ಅಲ್ಲಿ ಇರ್ತಿತ್ತು. ಸೊ ಕೆಸೆಟ್ ಫಾರ್ಮಲ್ಲಿ. ಸೊ ಅವಾಗ ನಾನು ಮೆಂಬರ್ಶಿಪ್ ಆಗ್ಬಿಟ್ಟು ಅಪ್ಪಂಗೆ ತಂದುಕೊಡ್ತಾಯಿದ್ದೆ. ಅಪ್ಪ ಹೇಳೋರು ಇದು ತಗೊಮ್ಮ ಅದು ತಗೊಮ್ಮ ಅಂತ. ಸೊ ಹೋಗಿ ತಂದುಕೊಟ್ಟಾದ್ಮೇಲೆ ಅವ್ರು ನೋಡಾದ್ಮೇಲೆ ನಾನು ನೋಡೋದು. ಸೊ ದಿನಕ್ಕಿಷ್ಟು ಅಂತ ಪ್ರೈಸ್ ಹಾಕಿರೋರು, ಅದನ್ನು ರೆಂಟ್ ಕೊಟ್ಬಿಟ್ಟು ತೊಗೊಂಬಂದು ನೋಡ್ತಾಯಿದ್ವಿ. ಸೊ ದಟ್ ವೇ ವಿ ಬೋತ್ ಸ್ಟಾರ್ಟೆಡ್. ಹೇಗೆ ಸಿನಿಮಾ ನೋಡೋದಾಗಲಿ, ಅದು ಮಾಡೋದಕ್ಕಿಂತ ಹೆಚ್ಚಾಗಿ ನೋಡೋದೊಂದು ರೀತಿ ಇರುತ್ತೆ. ಯಾವ ಥರ ಸಿನಿಮಾ ನೋಡೋದಾಗಲಿ, ಎಲ್ಲಿ ಪಾಸಸ್ ಇದೆ, ಎಲ್ಲಿ ಸೈಲೆನ್ಸ್ ಇದೆ, ಎಲ್ಲಿ ಮ್ಯೂಸಿಕ್ ಇದೆ, ಎಲ್ಲದೂ ಇಂಪಾರ್ಟೆಂಟ್ ಆಗ್ತದೆ. ಸೊ ದಟ್ ವೇ ವಿ ಸ್ಟಾರ್ಟೆಡ್ ಡಿಸ್ಕಸ್ಸಿಂಗ್. ಆ್ಯಂಡ್ ನಮ್ಮ ಒಂದು ಸಂಬಂಧ ಸಿನಿಮಾ ಕಡೆ ವಾಲ್ತು. ನಾವು ಅಂದ್ಕೊಂಡು ಸ್ಟ್ರಿಕ್ಟ್ ಅಂತ, ಬಟ್ ಹಿ ವಾಸ್ ವೆರಿ ಡಿಸಿಪ್ಲಿನ್ಡ್. ಸೊ ದ್ಯಾಟ್ ಈಸ್ ಬೀನ್ ಇನ್ಸ್ಟಿಲ್ಡ್ ಇನ್ ಅಸ್ ಫ್ರಮ್ ಆಲ್ ಆಫ್ ಅಸ್, ಐ ಥಿಂಕ್. ಒಂದು ಡಿಸಿಪ್ಲಿನ್, ಒಂದು ನೋಡಿ, ಬರಹಗಾರ ಅಂದ ಕೂಡಲೇ ಒಂದು ಇದಿರಲ್ಲ, ಕ್ರಿಯೇಟಿವಿಟಿ ಅಂದ ಕೂಡಲೇ ಯಾವಾಗಲೂ ಬಂದು ಎದ್ದು ಬರೆಯೋದು, ಅಥವಾ ಟೈಮ್ ಅದು ಬಂದಾಗ, ಮೂಡ್ ಬಂದಾಗ ಬರೆಯೋದು, ಅಥವಾ ಒಂದು ಏನೋ ಒಂದು ಥಾಟ್ ಪ್ರೋಸೆಸ್ ಬರುತ್ತೆ, ಅವಾಗ ಮಾತ್ರ ಬರೆಯೋದು. ಅಪ್ಪಂದೊಂದು ಒಂದು ಶಿಸ್ತಿತ್ತು. ಪತ್ರಿಕೆ ಆಗಲಿ ಇದಾಗಲಿ, ಬೆಳಗ್ಗೆ ಎದ್ದು ನೀಟಾಗಿ 9:30 ಆಫೀಸ್ಗೆ ಹೋದರೆ ಟಿಲ್ 6:37 ಹಿ ವುಡಂಟ್ ಬಡ್ಜ್. ಮಧ್ಯ ಒಂದು ಬ್ರೇಕ್ ತೊಗೊಳೋಗ್ಬಿಟ್ರೆ ಅಷ್ಟೊತ್ತು ಅವರು ಬರೆದು ಎಲ್ಲ ಮಾಡಿ. ಒಂದು ಸತಿ ಇನ್ಫ್ಯಾಕ್ಟ್ ಐ ರಿಮೆಂಬರ್, ಅದೇನೋ ಒಂದು ಇದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗಿ ಇಡೀ ಆಫೀಸ್ ಅವರು ಬಿಟ್ಬಿಟ್ಟಿದ್ರು. ಅವಾಗ ಅಪ್ಪ ಒಬ್ಬರೇ ವಿ ಬ್ರಾಟ್ ಔಟ್ ದ ಪೇಪರ್. ಸೊ ದಟ್ ವೇ ಹಿ ವಾಸ್ ವೆರಿ ವೆರಿ ದಟ್ ಶಿಸ್ತಿದೆಯಲ್ಲ. ಆಮೇಲೆ ಟೈಮ್ ಸೆನ್ಸ್. ಐ ವಿಲ್ ಟೆಲ್ ಯು, ಫಾರ್ ಇನ್ಸ್ಟೆನ್ಸ್, ಒಂದು ಫಂಕ್ಷನ್ಗೆ ಹೋಗಿದ್ರಲ್ಲ ಅವ್ರು, ರಾಮದಾಸ್ ಅಂತ ಇದರ ಮೈಸೂರಿನಲ್ಲೇ, ಅವ್ರು ಹೇಳ್ತಾರೆ, ಅದೆಲ್ಲೋ ರಾಯಚೂರು ಎಲ್ಲೋ ಒಂದು ಫಂಕ್ಷನ್ಗೆ ಕರೆದಂತೆ ಅಪ್ಪನ ರಾಮದಾಸ್ನೆಲ್ಲ. ಅವ್ರು ಕರೆದು ಬೆಳಗ್ಗೆ 10:30 ಫಂಕ್ಷನ್ ಇತ್ತಂತ, ಇವೆಂಟು. 11 ಗಂಟೆ ಆದರೂ ಬಂದಿಲ್ಲ ಅವರು. ನಮ್ಮ ತಂದೆ ರಾಯಚೂರಿಂದ ಈ ಟುಕ್ ದ ಕಾರ್ ಅಂಡ್ ಡ್ರೋ ಬ್ಯಾಕ್. ಅರ್ಧ ಗಂಟೆ ಲೇಟ್ ಬಂದಿದ್ರೆ ಬೇಡ. ಎವ್ರಿಬಡಿ ಸೇಯಿಂಗ್ ನೋ 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 ಬನ್ನಿ ವಾಪಸ್ಸು. ಇಲ್ಲ, ನಾನು ಬರಲ್ಲ, ಟೈಮ್ ಸೆನ್ಸ್ ಇರಬೇಕು, ನೀವು ಟೈಮ್ ಮಾಡಿಲ್ಲ. ಅವರು ಬುಕ್ಸು ಬರೆಯೋದು ತುಂಬಾ ಸಾಹಿತ್ಯದ ಎಷ್ಟೆಲ್ಲ ಪೇಪರ್ ಆದರೂ ಏನಾದರೂ ಬರೀತಾನೆ ಇರೋರು. ಅದು ಯಾವಾಗ ಬರೆಯೋರು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಏನಾದರೂ ಒಂದು ಆರ್ಟಿಕಲ್ ಮನ್ಸಿಗೆ ಬಂದರೆ ಅವತ್ತೇ ಬರೆದ್ಬಿಡೋದು. ಆಮೇಲೆ ಒಂದ್ಸರಿ ಸತ್ಯಮೂರ್ತಿ ಅಂತ ಒಬ್ಬರು ಸ್ಟಾಫ್ ಇದ್ದರು. ಅವ್ರೊಂದ್ಸರಿ ಏನಾಗಿದೆ ಅದಾಗ ಅನಂತಮೂರ್ತಿನ ಕೇಳ್ಯಾರಂತೆ, ಸರ್ ನೀವ್ಯಾಕೆ ಒಂದು ಪೇಪರ್ ಮಾಡಬಾರ್ದು? ಅಯ್ಯೋ ನೀನೇನು ಹೇಳ್ತೀಯಾ, ಅವನು ರಾಕ್ಷಸ, ಅವನು ಮಾಡ್ತಾನೆ. ನಮ್ಮ ಕೈಯಲ್ಲಿ ಒಂದು ಆರ್ಟಿಕಲ್ ಇವತ್ತು ಕೇಳಿದ್ರೆ ನಾವು ಇನ್ನೊಂದು ಒಂದು ತಿಂಗಳು ಬಿಟ್ಟೆ ನಾವು ಕೊಡೋದು, ನನ್ನ ಕೈಲಿ ಆಗಲ್ಲ ಅದು ಅಂದ್ರಂತೆ ಅವರು. ಆಮೇಲೂ ಅಷ್ಟೇ ಅವ್ರ ಹೋರಾಟಗಳಾಗಲಿ, ನಮ್ಮ ಸಿನಿಮಾ ನೋಡಿ, ಇವಾಗ ಕರಿಯ ಕಂಡ್ಬಿಟ್ಟ ಅಂತ ಒಂದು ದಲಿತ ಹುಡುಗನ ಬಗ್ಗೆ ಮಾಡಿದೆ. ಅದೆಲ್ಲ ಒಂದೆಲ್ಲ ಅವ್ರ ನಿಲುವುಗಳಿಂದನೇ ಬಂದಿರೋದು. ಒಂದು ಅಲ್ಪಸಂಖ್ಯಾತರಿಗೆ, ಹೆಣ್ಮಕ್ಳ ಬಗ್ಗೆ ಆಗಲಿ, ಆ ಥರದ್ದೆಲ್ಲ ಒಂದು ಕಾಳಜಿ ಇತ್ತಲ್ಲ ಅವರು, ಅದ್ರ ಬಗ್ಗೆ ಇಶ್ಯೂಸ್ ಬರೆಯೋರು. ಸಿ ಇನ್ ಲಂಕೇಶ್ ಪತ್ರಿಕೆ, ಐ ವುಡ್ ಲೈಕ್ ಟು ಸೇ ಮೋಸ್ಟ್ ನಂಬರ್ ಆಫ್ ವಿಮೆನ್ ರೈಟರ್ಸ್ ಹಿ ಎಂಕರೇಜ್. ವೈದೇಹಿ ಆಗಲಿ, ಸಾರಾ ಅಬೂಬಕರ್, ಇವರೆಲ್ಲ ಬಂದಿದ್ದು ಅವ್ರ ರೈಟರ್ಸ್ ಇರಲಿಲ್ಲ ಮುಂಚೆ. ಆ್ಯಕ್ಚುಲಿ ಒಂದು ಲೆಟರ್ ಬರೆದಿದ್ದಂತೆ ಸಾರಾ ಅಬೂಬಕರ್ ಅಂತವರು, ಈ ಥರ ಏನಕ್ಕೋ ಒಂದು ಅನಿಸಿಕೆಯನ್ನು ಅಪ್ಪನ ಬರೆದಾಗ ಅಪ್ಪ ತುಂಬ ಚೆನ್ನಾಗಿ ಬರೀತೀರಾ, ನೀವು ಬರೀರಿ ಅಂತ ಪ್ರೋತ್ಸಾಹ ಕೊಟ್ಟು ಪೇಪರಲ್ಲಿ ಬರೆದು ಶಿ ಬಿಕೇಮ್ ಅ ರೈಟರ್. ಸೊ ದ್ಯಾಟ್ ವೇ ಮೋಸ್ಟ್ ನಂಬರ್ ಆಫ್ ರೈಟರ್ಸ್ ಇನ್ಕ್ಲೂಡಿಂಗ್ ಮೈನಾರಿಟೀಸ್ ಆಗಲಿ ಇವರಾಗಲಿ ಎಂಕರೇಜ್ ಮಾಡಿದ್ದು ಅಂತಂದು. ಸೊ ನಾನು ಕೊನೆಗೆ ದೇವಿರಿ ಮಾಡಿ, ಸೊ ಸಿನಿಮಾ ಆದಮೇಲೆ ನಾನು ಬರ್ಡೇ ದಿನ ಒಂದು ಶೋ ಇಟ್ಕೊಂಡಿದ್ದೆ ಅವರೊಬ್ಬರಿಗೇನೆ. ಸೊ ಡಿಸೆಂಬರ್ 13th ಬಂದು ನೋಡು ಅಂತ. ಟೆಕ್ನಿಕಲ್ ಶೋ ಇಟ್ಟಿದ್ದೀವಿ ಸಾಯಂಕಾಲ. ಈ ಸೈಡ್ ನೀನು ಹೋಪ್ಲೆಸ್ಸಾಗಿ ಮಾಡಿರ್ತೀಯ, ನಾನು ಬೆಳಗ್ಗೆ ನೋಡೋಲ್ಲ, ಎಲ್ಲರ ಜೊತೆ ನೋಡೋಲ್ಲ, ಸಪ್ರೇಟ್ ಶೋ ಹಾಕೋದು. ಸೊ ಐ ಸೆಟ್ ಫೈನ್. ಬೆಳಗ್ಗೆ ಶೋ ಇಟ್ಟಿದ್ದಾಗೆ, ಸಾಯಂಕಾಲ ನಮ್ಮ ಟೆಕ್ನಿಕಲ್ ಟೀಮ್ ಬೆಳಗ್ಗೆ ಇಟ್ಟಾಗಿ ಕೇಮ್ ಆ್ಯಂಡ್ ಸಾ ದ ಫಿಲ್ಮ್. ಆ್ಯಂಡ್ ನನಗೆ ಅಫ್ಕೋರ್ಸ್ ಫಸ್ಟ್ ಫಿಲ್ಮ್ ಹೌ ಮಚ್ ಟೆನ್ಷನ್ ಇದೆ. ಸೊ ಇಂಟರ್ವೆಲ್ನಲ್ಲೇ ಒಂದು ಕಾಫಿ ಬ್ರೇಕ್ ಕೊಟ್ಟಿದ್ವಿ, ಕೇಳಿದೆ ಹೆಂಗಿದೆ ಅಂತ. ಮಧ್ಯದಲ್ಲಿ ಯಾವತ್ತೂ ಮಾತಾಡಬಾರ್ದು, ಫುಲ್ ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ. ಸೊ ದೆನ್ ಐ ಅಗೇನ್ ಮೋರ್ ಟೆನ್ಷನ್.
ಸಿಟ್ಟಿಂಗ್ ಥ್ರೂ ಅಂಡ್ ದೆನ್ ಹಿ ಲವ್ಡ್ ಇಟ್. ಬಟ್ ಹಿ ವಾಸ್ ನಾಟ್ ಅ ಮ್ಯಾನ್ ಆಫ್ ಮೆನಿ ವರ್ಡ್ಸ್, ತುಂಬ ಮಾತಾಡ್ತಿರ್ಲಿಲ್ಲ ಅವರು. ಸೊ ಅವ್ರು ಅಂದಿದ್ದು ಒಂದೇ, ಚೆನ್ನಾಗಿ ಮಾಡಿದ್ಯಾ ಅಂತ. ಅವ್ರ ಫ್ರೆಂಡ್ ಒಬ್ಬರಿದ್ರು, ಅವರು ಸರ್ ನಿಮ್ಗೂ ಚೆನ್ನಾಗಿ ಮಾಡಿದಾಳೆ ಸರ್ ಸಿನಿಮಾ ಅಂತ ಅಂದ್ಬಿಟ್ರು. ಇಲ್ಲ, ಮನೆಯಲ್ಲಿ ಅವರು ಬೆಳಗ್ಗೆ ಒಂದು 5-5:30 ವಾಕಿಂಗ್ ಹೋಗ್ಬಿಡೋರು. ಅಲ್ಲೊಬ್ರು ಅವ್ರ ಹೆಸರೇನೋ ಇದೆ, ಮರ್ತೋಯ್ತು, ಅವರು ವಾಕಿಂಗು ಇಬ್ಬರು ಒಟ್ಟಿಗೆ ಹೋಗೋರು. ಅವರು ತುಂಬ ಮಾತಾಡೋರು, ಟಾಕೆಟಿಗೆ ಅವರು. ಇವ್ರು ಏನು ಮಾತಾಡ್ತಾ ಇರ್ಲವಂತೆ, ಸುಮ್ಮನೆ ಬರೋದು. ಅವ್ರು ಏನು ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ನಮ್ಮನೆ ಕ್ರಾಸ್ ಬಂದಾಗ ಅಯ್ಯೋ ಇಲ್ಲ ಬಾಯೋ ಇಲ್ಲ, ಸುಮ್ಮನೆ ತಿರುಗ್ಬಿಟ್ಟು ಬಂದ್ಬಿಡೋದು. ಒಂದ್ಸರಿ ರಾಮದಾಸ್ ಅವ್ರನ್ನ ಹಂಗೆ ಬಿಟ್ಬಿಟ್ಟು ಬಂದಿದ್ರು. ಒಂದ್ಸರಿ ಅವರು ಓಡ್ ಬರ್ತಾ ಇದ್ರಂತೆ, ಬಂದೆ ಇರು ಅಂತ. ಅವ್ರಿಗೆ ಹೋಳಿಗೆ ಬಿಟ್ಟರೆ ಇನ್ಯಾವುದೂ ಸಿಹಿ ಪದಾರ್ಥ ಅಲ್ಲವೇ ಅಲ್ಲ. ಹೋಳಿಗೆ ಏನು ಹಬ್ಬ ಮಾಡಲಿ, ಸಂಕ್ರಾಂತಿ ಮಾಡಿದ್ರು ಹೋಳಿಗೆ ಮಾಡಬೇಕು. ಪಾಯಸ ಇಲ್ಲ, ಇದೆಂಥದ್ದೇ ಪಾಯಸ ಮಾಡಿರ್ತೀಯ, ಆ ಥರ. ಹೋಳಿಗೆ ತುಂಬ ಇಷ್ಟ ಅವ್ರಿಗೆ. ನೀವು ಯಾವುದೇ ಕೇಳಲಿ ಅವ್ರಿಗೆ ಗೊತ್ತಿರೋದು. ಒಂದು ಅಫ್ಕೋರ್ಸ್ ಇದು ಲಂಕೇಶ್ ಪತ್ರಿಕೆ ಪಾತ್ ಬ್ರೇಕಿಂಗ್ ಐ ಥಿಂಕ್. ಬಿಕಾಸ್ ಆ ಟೈಮಲ್ಲಿ ಶುರು ಮಾಡಿದಾಗ ದುಡ್ಡಿರಲಿಲ್ಲ, ಮತ್ತೆ ಎಲ್ಲ ಕಡೆ ಫಂಡ್ಸ್ ಇಸ್ಕೊಂಡು ನಿಮ್ಗೆ ಇಷ್ಟು ವರ್ಷ ಫ್ರೀ ಸಬ್ಸ್ಕ್ರಿಪ್ಷನ್ ಕೊಡ್ತೀವಿ ಅಂತ ಇಸ್ಕೊಂಡು ಸಿನಿಮಾ ಅದು ಪೇಪರ್ ಶುರು ಮಾಡಿದ್ದವರು. ಬಟ್ ಆ ಪೇಪರ್ ಯಾವ ಲೆವೆಲ್ ಹೋಯ್ತು ಅಂದರೆ ಅವ್ರು ನೆವರ್ ಸೀನ್. ಅದು ಇನ್ನೊಂದು ಅವ್ರು ಮತ್ತೆ ನೋಡಿ ಅವ್ರ ಸ್ಟ್ಯಾನ್ಸ್ ಹೆಂಗಿದೆ ಅಂದರೆ, ಐಡಿಯಾಲಜಿ ಅಂದರೆ ಜಾಹೀರಾತು ತೊಗೊತಾ ಇಲ್ಲ ಅವರು, ಅಡ್ವರ್ಟೈಸ್ಮೆಂಟ್ ತೊಗೊಳ್ಳಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಎಲ್ಲರೂ ಕೇಳಿದ್ರು ಅಡ್ವರ್ಟೈಸ್ಮೆಂಟ್ ತೊಗೊಳ್ಳಿ, ಬಿಕಾಸ್ ಇಟ್ ವಾಸ್ ಸೆಲ್ಲಿಂಗ್ ಲೈಕ್ ಹಾಟ್ ಕೇಕ್ಸ್. ಕಾಯೋರು, ಒಬ್ಬೊಬ್ಬರು ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ 1 hour ಮುಂಚೆ ನಿಂತ್ಕೊಂಡು ಪೇಪರ್ ಬರೋಕ್ಕೆ ಕಾಯೋರು, ಅಥವಾ ದುಡ್ಡಿಲ್ದವ್ರು 5-5 ಜನಕ್ಕೆ ಸರ್ಕ್ಯುಲೇಟ್ ಮಾಡ್ಕೊಳ್ಳೋರು ಓದೋಕ್ಕೆ. ಆ್ಯಂಡ್ ವಾಟ್ ಕುಡ್ ಈ ಸೇ ಅಂತ, ನಾಟ್ ಜಸ್ಟ್ ಅಬೌಟ್ ರಾಜಕೀಯ ಪ್ರಶ್ನೆ ಅಲ್ಲ, ಒಂದು ಸಾಹಿತ್ಯ ದೃಷ್ಟಿಯಿಂದಾಗಲಿ ಎಲ್ಲದಕ್ಕೂ ಕಾಯೋರು ಆ ಪೇಪರಿಗೆ. ಅದು ಅಷ್ಟಿದ್ದಾಗ ಜಾಹೀರಾತು ತೊಗೊಂಡು ದುಡ್ಡು ಮಾಡ್ಬೋದಿತ್ತು ನಮ್ಮ ತಂದೆ. ಒನ್ ಆಫ್ ದ ವೆರಿ ಫ್ಯೂ ನ್ಯೂಸ್ ಪೇಪರ್ಸ್ ಇನ್ ಇಂಡಿಯಾ ಹೂ ಕುಡ್ ಸರ್ವೈವ್ ವಿತೌಟ್ ಅಡ್ವರ್ಟೈಸ್ಮೆಂಟ್ಸ್. ಸೊ ದಟ್ಸ್ ಅನದರ್ ಥಿಂಗ್ ವಿಚ್ ವಿ ಗಾಟ್. ದುಡ್ಡಿಗೋಸ್ಕರ ಎಲ್ಲ ಮಾಡೋದಲ್ಲ, ದುಡ್ಡಿಲ್ದೇ ಇವಾಗ ಅದು ಯಾತಕ್ಕೆ ಅವರು ಹಿ ಡಿಡ್ಂಟ್ ವಾಂಟ್ ಟು ಬೆಂಡ್ ಡೌನ್ ಟು ಕಾರ್ಪೊರೇಟ್ಸ್ ಆರ್ ಗೌರ್ಮೆಂಟ್. ನಾಳೆ ಒಂದು ಕಡೆ ಒಂದು ಗೌರ್ಮೆಂಟ್ ಏಜೆನ್ಸಿ ಕೊಡ್ತಾರೆ ಒಂದು ಆ್ಯಡು, ಅವ್ರ ಬಗ್ಗೆನೇ ಇವರೇನೋ ಭ್ರಷ್ಟಾಚಾರದ ಬಗ್ಗೆ ಬರೆದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ. ಸೊ ನೋ, ಅವ್ರು ಹಾಗಲ್ಲ, ಅವರು ಎಲ್ಲ ನೆನಪಿರೋದು. ಆಮೇಲೆ ಅವ್ರಿಗೆ ಏನಾದ್ರು ಯೋಚನೆ ಮಾಡ್ತಾರೆ, ಬೇರೆ ಯಾರು ಹೇಳೋದು ಏನು ಕೇಳಿಸ್ಕೊಂತ ಇರಲ್ಲ. ಅವ್ರ ಪಾಡಕ್ಕೆ ಅವ್ರ ಯೋಚನೆನೇ ಅವ್ರು ಮಾಡೋರು. ತೇಜಸ್ವಿನೇರ್ ಅವರೇ ಬೇರೆ ಥರ. ಅವ್ರ ತೋಟ ಆಯಿತು, ಅವ್ರ ಇದಾಯಿತು. ಒಂದ್ಸರಿ ಹೋಗಿದ್ವಿ ನಾನು ನಮ್ಮ ಮನೆಯವರು, ಗೌರಿ ತೇಜಸ್ವಿ ಅವ್ರ ತೋಟಕ್ಕೆ ಹೋಗಿದ್ವಿ. ಅವ್ರ ವೈಫು ತುಂಬ ಇದಾಗಿದ್ರು. ತೇಜಸ್ವಿ ಅವ್ರು ನಾವು ಹೋದಾಗ ಮೀನು ತೊಳಿತಾ ಇದ್ರು ಕಲ್ ಮೇಲೆ ಕೂತ್ಕೊಂಡು. ತುಂಬ ಹೋಮ್ಲಿ ಅವರು. ಇಲ್ಲ, ಶ್ರೀನಿವಾಸ್ ಗೌಡ ಅಂತ ಬರೋರು, ಆಮೇಲೆ ಆಲ್ನಳ್ಳಿ ಕೃಷ್ಣ ಬರೋರು, ಅನಂತಮೂರ್ತಿ ಬರೋರು, ತೇಜಸ್ವಿ ಬರೋರು, ಮತ್ತು ರೆಡ್ಡಿ ಅಂತ ಒಬ್ಬರು ಇದ್ದರು, ಅವರು ಬರೋರು, ಇವರು ಅಗ್ರಹಾರ ಕೃಷ್ಣಮೂರ್ತಿ ಬರೋರು. ಎಲ್ಲ 10-12 ಜನ ರಾತ್ರಿ 2 ಗಂಟೆ ಆಗೋರು ಕೂತಿರೋರು, ಮಾತಾಡ್ಕೊಂಡು ಡ್ರಿಂಕ್ ಹಾಕ್ಕೊಂಡು. ಗೌರಿ ಇದಕ್ಕೂ ತುಂಬಾ ಡಿಫ್ರೆನ್ಸ್. ಯಾರು ಲಂಕೇಶ್ ಬರೆಯೋಕ್ಕೆ ಸಾಧ್ಯ ಇಲ್ಲ, ಮಗಳಾಗಲಿ ಯಾರೇ ಆಗಲಿ. ಆ್ಯಡ್ಸ್ ಬೇಡ, ನಿಮ್ಮ ಹಂಗೆ ಬೇಡ ನನಗೆ. ಅಮೇಝಿಂಗ್ ಈಸ್ ವಾಟ್ ಈಸ್ ರಿಟನ್ 25 years ಬ್ಯಾಕ್ ಇಸ್ ಟ್ರೂ ನೌ. ಇಟ್ ಸೀಮ್ಸ್ ರೆಲೆವೆಂಟ್ ನೌ. ದೇವಿರಿ ಅಂತ ಹೇಳಿದ್ನಲ್ಲ ಮಾಡಾಗ, ಅದೆಲ್ಲ ಮಾಡೋ ಟೈಮಲ್ಲಿ ನಾನು ನಮ್ಮ ತಂದೆ ನಮ್ಮ ಗಾಂಧಿ ಬಜಾರಲ್ಲಿ ಇರ್ತಿದ್ವಿ. ಆವಾಗ ಲಾಲ್ಬಾಗ್ ವಾಕಿಂಗ್ ಹೋಗ್ತಾಯಿದ್ದೆ. ಬಟ್ ವೆನ್ ವಿ ಗೋಯಿಂಗ್ ಒಬ್ರು ಯಾರೋ ಬಂದರು ವಾಕಿಂಗ್, ಅವ್ರು ಯಾರೋ ಹೋಗ್ತಾಯಿದ್ರು. ಆಮೇಲೆ ನನ್ನ ಒಬ್ಬಟ್ಟು ಮಗಳಲ್ವ ಸರ್, ಇವು ಸಿನಿಮಾ ಮಾಡ್ತಾ ಇರಲ್ವಾ ಅಕ್ಕ ಅಂತ ಸಿನಿಮಾ ಬಂದಿತ್ತು, ಅದಕ್ಕೆ ನಾನು ದೇವಿರಿ ಅಂತ ಚೇಂಜ್ ಮಾಡಿದ್ದೆ. ದೇವಿರಿ ಅಂತ ಸಿನಿಮಾ ಮಾಡ್ತಾ ಇರಲ್ವ ಸರ್ ಅಂತ. ಹ್ಞೂ ಮಾಡ್ತಾ ಇರಲ್ಲ ಅಂದ್ಬಿಟ್ಟು, ಸರಿ ವಾಕಿಂಗ್ ಅಂತ. ಸೊ ಖಂಡಿತ ನೋಡ್ತೀನಿ ಸರ್ ಅಂತ ಅಂದ ಅವನು. ಸೊ ನಮ್ಮ ತಂದೆ ಇನ್ಯಾರು ಬರ್ತಾರೋ ಬಿಡ್ತಾರೋ ನಿನ್ನ ಸಿನಿಮಾಗೆ, ಇವನೊಬ್ಬನ ಆಡಿಯನ್ಸ್ ನೀನು ಇದಾರು ನೋಡು ಅಂತ. ಸೊ ಈ ಥರ ತುಂಬ. ಆಮೇಲೆ ಅವ್ರ ಫನಿಲಿ ಆಫ್ಟರ್ 15 years ದಟ್ ಮ್ಯಾನ್ ಕೇಮ್ ಟು ಸೀ ಮೀ. ಮೇಡಮ್ ಇವನೊಬ್ಬನ ಆಡಿಯನ್ಸ್ ನೀನು ಇದಾರು ನೋಡು ಅಂತ. ಇನ್ಫ್ಯಾಕ್ಟ್ ಹೀ ಹೇಟೆಡ್ ಡಾಗ್ಸ್ ಆ್ಯಂಡ್ ಆನಿಮಲ್ಸ್. ಐ ಮೀನ್ ಹಿ ವಾಸ್ ವೆರಿ ಸ್ಕೇರ್ಡ್ ಆಫ್ ದೆಮ್. ನಮ್ಮ ತಂದೆ ನಮ್ಮ ತಾಯಿ ಧೈರ್ಯ, ಅವ್ರಿಗೆ ನಾಯಿ ಕಂಡ್ರೆ ಭಯ. ನಾವು ಅವಾಗ ಬಾಡಿಗೆ ಮನೇಲಿ ಇದ್ದಾಗ ಕೆಳಗಡೆ ಮನೇಲಿ ಒಂದು ನ್ಯಾಲ್ ಸ್ಟೇಷನ್ ಇತ್ತು. ಅಲ್ಲಿ ಬಂದುಬಿಟ್ರೆ ಗೇಟ್ ಹತ್ರ ಇದ್ರೆ ನಮ್ಮ ತಾಯಿನ ಕರೆಯೋರು, ಇಂದ್ರ ಬಾರೆ ನಾಯಿನ ಓಡಿಸು ಅಂತ. And the same man was scared of animals. In fact, ಆಮೇಲೆ he loved dogs so much. ಸೊ ನನಗೆ ಯಾವಾಗಲೂ ಪ್ರಾಣಿ ಅಂದರೆ ಇಷ್ಟ. ಸೊ ಅವರು ಗೌರಿ ಹೋದಾಗ ಒಂದು ನಾಯಿ ಮರಿ ತಂದ್ಕೊಡೆ. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಡಾಗ್. ಅದಾದಮೇಲೆ ಕಂಟಿನ್ಯೂಸ್ ವಿ ಹ್ಯಾವ್ ಹ್ಯಾಡ್ ಡಾಗ್ಸ್. ಐ ಹ್ಯಾವ್ ಹ್ಯಾಡ್ ಡಾಗ್ಸ್ ಆಲ್ ದ ಟೈಮ್. ಇನ್ಫ್ಯಾಕ್ಟ್ ಅಪ್ಪ ಹೋದಾಗ ಒಂದು ಡೋಬರ್ಮೆನ್ ಇತ್ತು, ಸ್ಟೆಫಿ. ಹಿ ಲವ್ ಸ್ಟೆಫಿ ಗ್ರಾಫ್. ಹಿ ವಾಸ್ ಆವಿಡ್ ಟೆನ್ನಿಸ್ ವಾಚರ್. ಸೊ ಸ್ಟೆಫಿ ಅಂತ ಹೆಸರಿಟ್ಟಿದ್ದು. ಇನ್ಫ್ಯಾಕ್ಟ್ ಅಪ್ಪ ಹೋದಾಗ ಅದು ಎಷ್ಟು ಅಪ್ಪನ ತುಂಬ ಹೊಂದ್ಕೊಂಡಿತ್ತು ಅಂದರೆ
ಯಾವಾಗ ನಾಯಿ ಬಿಸ್ಕೆಟ್ ತಂದು ಹಾಕೋದು, ಅವಾಗೆಲ್ಲ ಈ ಥರದಲ್ಲಿ ಜಾಸ್ತಿ ಇರಲಿಲ್ಲ, ಡಾಗ್ ಬಿಸ್ಕೆಟ್, ಡಾಗ್ ಫುಡ್ ಎಲ್ಲ. ಸೊ ಯು ವುಡ್ ಬ್ರಿಂಗ್ ಇಟ್ ಸ್ಪೆಸಿಫಿಕಲಿ ಫಾರ್ ಇಟ್. ಅದು ಅವರು ಏನಾರು ಓದ್ತಾ ಇದ್ರೆ ಅದು ಅಪೋಸಿಟ್ ಕೌಚಲ್ಲೇ ಮಲ್ಕೊಂಡಿರೋದು. ಸೊ ವೆನ್ ಹಿ ಡೈಡ್, ಸಿ ಹೌ ಡಾಗ್ಸ್ ಆರ್ ಲಾಯಲ್ ಅಂದರೆ ಅದು ಮನೆಯೊಳಗೆ ವಾಪಸ್ ಬರಲೇ ಇಲ್ಲ. ಆಮೇಲೆ ಕಾಂಪೌಂಡಲ್ಲಿ ಇದ್ದಿದ್ದು ಇಟ್ ನೆವರ್ ಕೇಮ್ ಆಫ್ಟರ್ ಹಿ ಪಾಸ್ಡ್ ಅವೇ ಆ್ಯಂಡ್ ವೆಂಟ್ ಅವತ್ತು. ಸೊ ಹೌ ಅ animal hater can become an animal lover is him actually. So he just had to understand.